ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ ಶಿವಮೊಗ್ಗದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನೇ ಹೇಳಿ, ಪ್ರಕೃತಿ ಮಧ್ಯೆ ಈ ರೀತಿ ನಿಲ್ಲೋದಿದೆಯಲ್ಲ, ಅದು ಸುತ್ತಲೂ ಅಡಿಕೆ ತೋಟ, ಜೊತೆಗೆ ಅಕ್ಕಿಗಳ ಚಿಲಿಪಿಲಿ ಕಲರವ ಕೇಳಿಸ್ಕೊಂತ ಸುಮ್ಮನೆ ನಿಂತುಬಿಟ್ರೆ ಸಾಕು, ಮನಸ್ಸಿಗೊಂಥರ ಸಮಾಧಾನ ಅಲ್ವಾ? ಯೋಚನೆ ಮಾಡಿ, ಮನಸ್ಸು ಸಮಾಧಾನವಾಗಿದ್ದರೆ ಮನೆ ಕೂಡ ಸಮಾಧಾನವಾಗೇ ಇರುತ್ತೆ. ಮನೆ ಮನಸ್ಸು ಇವೆರಡು ಸಮಾಧಾನದಿಂದ ಇದ್ದುಬಿಟ್ರೆ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಈ ರೀತಿಯಾಗಿ ಮನೆ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು ಸಂಬಂಧಗಳನ್ನು ಗಟ್ಟಿಯಾಗಿ ಇಟ್ಕೊಂಡಿರುವಂತಹ ಅತ್ತೆ ಸೊಸೆ ಮತ್ತು ಅವರ ಬಾಂಧವ್ಯ, ಅದನ್ನೇ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ಇಡೀ ಸುತ್ತ ನೀವು ಒಂದ್ಸರಿ ಕಣ್ಣು ಹಾಯಿಸಿದ್ರೆ ಹಚ್ಚ ಹಸಿರಿದೆ, ಪ್ರಕೃತಿಯ ಮಡಿಲಲ್ಲಿ ಒಂದೇ ಮನೆ ಇದೆ, ಅತ್ತೆ ಸೊಸೆ ಖುಷಿಯಾಗಿದ್ದಾರೆ, ಕುಟುಂಬನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಬನ್ನಿ ಹಾಗಾದರೆ ಮಾತಾಡೋಣ. ಹಾಡು ಹರಟೆ ಎಲ್ಲವೂ ಇದೆ. ಸದ್ಯಕ್ಕೆ ನಾವೀಗ ಶಿವಮೊಗ್ಗದ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ SDM ಲೇಔಟಲ್ಲಿದ್ದೀವಿ. ಒಳಗೆ ಹೋಗೋಣ, ಅತ್ತೆ ಸೊಸೆ ಕಾಯ್ತಾ ಇದ್ದಾರೆ. ಇವತ್ತಿನ ಸಂಚಿಕೆನ ಆರಂಭ ಮಾಡೋಣ, ಬನ್ನಿ. ನಮಸ್ಕಾರ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ, ಸೂಪರ್. ಎಸ್ ಮ್ಯಾಮ್. ಸೊ ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ಓಕೆ, ಸೊ ವೀಕ್ಷಕರೇ ಆರಂಭ ಮಾಡೋಣವಾ? ಸೊ ಅತ್ತೆ ಸೊಸೆ ಇಬ್ಬರು ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ ಮನೆ ಒಳಗಡೆ. ನಾವೀಗ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ, ಶ್ರೀಮತಿ ಉಮಾ ರವಿಶಂಕರ್ ಅವರು. ನಮಸ್ಕಾರ ಮೇಡಮ್. ನಮಸ್ತೆ. ಸ್ವಾಗತ ತಮಗೆ. ಹಾಗೇನೆ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಶ್ರೀಮತಿ ಸಿಂಚನಾ ರಾಹುಲ್ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಅತ್ತೆ ಸೊಸೆ ಆರಾಮಾಗಿ ಖುಷಿಯಾಗಿ ತುಂಬ ಸಮಾಧಾನವಾಗಿದ್ದಾರೆ ಅಂತ ಮಾತ್ರ ಅನ್ಕೊಳ್ಬೇಡಿ, ಸಿಕ್ಕಾಪಟ್ಟೆ ನಗ್ತಾರೆ ಅವರು. ನೋಡಿ, ಹೇಳೋಕೆ ಮುಂಚೆ ನಗ್ತಾ ಇದ್ದಾರೆ ಅವರು. ಯಾರು ಜಾಸ್ತಿ ನಗೋದು ಮನೇಲಿ? ನಾನೇ ಸ್ವಲ್ಪ ಎಷ್ಟು ಅನ್ಕೊಂಡೆ, ನಾನು ಮಾತಾಡುವಾಗೇನೆ ಮಾತಿಗೆ ಮುಂಚೆ ನಕ್ರಲ್ವಾ ಇವರೇ ಅಂತ ಅನ್ಕೊಂಡೆ. ಸೊ ಮಾತಾಡೋಣ. ನಗು ಬಹಳನೇ ಮುಖ್ಯ ಅಲ್ವಾ ಕುಟುಂಬದಲ್ಲಿ? ಎಲ್ಲ ಮಾತಾಡ್ತಾ ಹೋಗೋಣ. ಮೊದಲು ನಿಮ್ಮ ಪರಿಚಯದಿಂದ ಶುರು ಮಾಡೋಣ ಮೇಡಮ್. ಹೇಳಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಉಮಾ ರವಿಶಂಕರ್ ಅಂತೇಳಿ, ನಾನು ಶಿವಮೊಗ್ಗ ವಾಸಿ. ನಾನು ಮದುವೆ ಮಾಡಿಕೊಟ್ಟಿರೋದು ಮೈಸೂರಲ್ಲಿ, ರವಿಶಂಕರ್ ಅಂತೇಳಿ. ನಂದು ಎಜುಕೇಷನ್ SSLC ಆಗಿದೆ, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಆಗಿದೆ. ಸಂತೋಷ ಮ್ಯಾಮ್. ಮಕ್ಕಳು ಎಷ್ಟು ಜನ? ಮಗ ಒಬ್ಬ ಇದ್ದಾನೆ, ರಾಹುಲ್ ಅಂತೇಳಿ. ನನ್ನ ಸೊಸೆ ಸಿಂಚನಾ ರಾಹುಲ್. ಓಕೆ, ಏಕೈಕ ಮಗ, ಏಕೈಕ ಸೊಸೆ, ಮುದ್ದಿನ ಸೊಸೆ. ಸಂತೋಷ ಮ್ಯಾಮ್. ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳೋದಾದ್ರೆ? ಒಂದು ಹವ್ಯಾಸಗಳು ಅಂತ ಹೇಳಿದ್ರೆ ಯಾವುದು ಎಂಡಿಲ್ಲ, ಸುಮಾರು ಥರದ್ದಿದೆ. ಆ್ಯಕ್ಚುಲಿ ನಾನು ಒಂದೊಂತಲ್ಲ, ನಾನು ಫಸ್ಟ್ ಸ್ಕ್ರೀನ್ ಪೇಂಟಿಂಗ್ ಕಲ್ತಿದ್ದೆ, ಅದನ್ನು ಮಾಡಿದೆ. ಆಮೇಲೆ ಡಾಲ್ಸ್ ಎಲ್ಲ ಮಾಡ್ತೀನಿ, ಮತ್ತು ಮದುವೆಗೆ ಕೊಬ್ಬರಿ ಮತ್ತು ಗಿಟ್ಕ ಅದೆಲ್ಲ ರೆಡಿ ಮಾಡಿಕೊಡ್ತೀನಿ. ಮನೇಲಿ ಸುಮಾರು ಇದೆ ಸರ್, ಇದು ಅಂತ ಹೇಳಲಿಕ್ಕಿಲ್ಲ. ಆಮೇಲೆ ಫಂಕ್ಷನ್ಸ್ಗೆಲ್ಲ ಮೇಕೆ ಮೋಸ್ ಇದೆಲ್ಲ ಥರ್ಮೋಕೋರಲ್ಲಿ ಮಾಡಿ ಫಂಕ್ಷನ್ ಇದು ಕೊಡ್ತೀನಿ, ಬರ್ತ್ಡೇಗೆಲ್ಲ. ಆರ್ಟ್ ವರ್ಕ್ ಆಲಿನಲ್ಲಿ ಎಲ್ಲ ಇದೆ ಸರ್. ಇದು ಅಂತ ಪರ್ಟಿಕ್ಯುಲರ್ ಬ್ಯೂಟಿಷಿಯನ್ ಕಲ್ತಿದ್ದೀನಿ, ಬ್ಯೂಟಿಷಿಯನ್ಗೆ ಹೋಗ್ತೀನಿ ನಾನು, ಬ್ಯೂಟಿಷಿಯನ್ ಇದಕ್ಕೆ. ಆಕ್ಚುಲಿ ಮೇನ್ ಒಂದು ಬಿಟ್ಟರು ಅವರು. ಆಕ್ಚುಲಿ ಅವರು ಸ್ಕೂಟಿ ಟ್ರೈನರ್, ಅವರು 17,000 ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡಿದ್ದಾರೆ. ನಾನು 2 ವೀಲರ್ ಡ್ರೈವಿಂಗ್ ಟೀಚರ್ ಆಗಿದ್ದೀನಿ, ಬಟ್ 25,000 ಟೀಚಿಂಗ್ ಆಗಿದೆ. ಅಲ್ಲೇ 3-4 ಸರಿ ಅವಾರ್ಡು ಸಿಕ್ಕಿದೆ, ಕಂಪನಿಯಿಂದಾನೇ ಬಂದಿದೆ. 25,000 ಜನರಿಗೆ ಹೇಳ್ಕೊಟ್ಟಿದ್ದೀನಿ 2 ವೀಲರ್ ಡ್ರೈವಿಂಗ್ ಟೀಚಿಂಗ್. ಸೂಪರ್ ಆಗಿದ್ರೆ. ಹಂಗಾಗಿ ಸುಮಾರೆಲ್ಲ ಎಲ್ರಿಗೂ ಎಲ್ಲ ಊರಿಂದಾನು ಬಂದು ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಕಲ್ತ್ಕೊಂಡು ನೋಡಿ. ಅದೇನು ಕಡಿಮೆನ ಹಾಗಿದ್ರೆ? ಅಲ್ಲ, ಎಷ್ಟೋ ಜನ ನಾವು ನೋಡ್ತಿರ್ತೀವಿ, ಇಂಡಿಕೇಟರ್ ರೈಟ್ ಹಾಕಿರ್ತಾರೆ, ಲೆಫ್ಟಿಗೆ ತಿರುಗಿಸಿರ್ತಾರೆ, ಇಲ್ಲ ಲೆಫ್ಟಿಗೆ ಹಾಕಿ ರೈಟಿಗೆ ತಿರುಗಿಸಿರ್ತಾರೆ. ನಾವು ಸ್ವಲ್ಪ ಸ್ಟ್ರಿಕ್ಟ್ ಟೀಚರ್ಸ್ ಅದರಲ್ಲಿ. ಓಕೆ, ಬಹಳ ಸಂತೋಷ ಮೇಡಮ್, ಬಹಳ ಸಂತೋಷ. ಸೊ ಬನ್ನಿ ಹಾಗಿದ್ರೆ ಅವರ ಸೊಸೆ ಪರಿಚಯ ತಿಳ್ಕೊಳ್ಳೋಣ. ನನ್ನ ಹೆಸರು ಸಿಂಚನಾ ರಾಹುಲ್. ನಾನು ಶಿವಮೊಗ್ಗದ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ MCom ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮೇನ್ ಹಾಬಿ ಏನಂತ ಹೇಳಿದ್ರೆ ಡ್ಯಾನ್ಸಿಂಗ್, ಸಿಂಗಿಂಗ್, ಎಲ್ಲದರಲ್ಲೂ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಾವು ಸ್ವಲ್ಪ ಟೀಚರ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಆಗಿರಬೇಕು ಅಂತ ಹೇಳಿ. ಅವರೆಲ್ಲ ಗಾಡಿ ಓಡಿಸೋದ್ರಲ್ಲಿ ಟೀಚರ್, ನೀವು ಇಲ್ಲಿ ಪಾಠ ಮಾಡೋದ್ರಲ್ಲಿ ಟೀಚರ್ ಆಗಿದ್ದೀರಿ. ಓಕೆ, ನೀವು ಟೀಚಿಂಗ್ ಪ್ರೊಫೆಷನಲ್ ಇದ್ದೀರಿ, ಡಾನ್ಸಿಂಗ್, ಸಿಂಗಿಂಗ್ ಹೆಂಗೆ ಅಂದ್ರೆ ನೀವೇ ಖುದ್ದಾಗಿ ಹೇಳ್ಕೊಡ್ತೀರಾ ಅಥವಾ ಹೇಗೆ? ಇಲ್ಲ, ಅದು ಬೈ ಬರ್ತಿಂದ ಬಂದಿದ್ದು. ಹಿಂಗೆ ಟೈಮ್ ಪಾಸಿಗೆ ಹಾಡು ಹೇಳ್ತಾ ಇರ್ತೀನಿ, ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಹಂಗೆ ಶಿವಮೊಗ್ಗದ ಮಹಿಳಾ ದಸರಾದಲ್ಲೂ ನಮ್ಮ ಅತ್ತೆನೂ ಪಾರ್ಟಿಸಿಪೇಟ್ ಮಾಡಿದ್ರು, ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ವಿ. ಇಲ್ಲ ಹಂಗಂದ್ರೆ ನೃತ್ಯ ಕಾರ್ಯಕ್ರಮ ಅತ್ತೆ ಸೊಸೆಂದ್ರದಂದ್ರೆ ನೀವೇ ಇರ್ತೀರಿ ಹಾಗಿದ್ರೆ? ಖಂಡಿತ ಸರ್. ಓಕೆ, ಸೊ ಬಹುಶಃ ಈಗ ನೀವು ಇಂಗ್ ಟೀಚರು, ಓಕೆ, ಪಾಠ ಮಾಡ್ಕೊಡೋದ್ರಲ್ಲಿ ನೀವು ಇಲ್ಲಿ ಏನೋ 2 ವೀಲರ್ನ ಹೇಳ್ಕೊಡೋದ್ರಲ್ಲಿ ಅತ್ತೆ ಸೊಸೆ ಇಬ್ರು ಸೇರಿ ಸ್ಕೂಟಿ ಹೋಗ್ತೀರಾ? ಲೈಕ್ ಹೋಗ್ತೀವಿ. 2 ವೀಲರ್ ಯಾರು ರೈಡ್ ಮಾಡೋದು, ನೀವಾ ಸೊಸೆನಾ? ಇಬ್ರು ಮಾಡ್ತೀವಿ, ಇಬ್ರಿಗೂ ಇಷ್ಟ. ನಾನು ಅವಳು ಫಾಸ್ಟಾಗಿ ಹೊಡಿತಾಳೆ ಅಂತ ನಾನು ಸ್ವಲ್ಪ ಮಾಡ್ತೀನಿ, ನಾನು ಸ್ವಲ್ಪ ಮಾಡ್ತಾಳೆ, ಅವಳು ಒಂದು ಸ್ವಲ್ಪ ಮಾಡ್ತಾಳೆ, ಇಬ್ರಿಗೆ ಅಡ್ಜಸ್ಟ್ ಆಗುತ್ತೆ. ಪರ್ಫೆಕ್ಟ್ ನೀವೇ? ಇಲ್ಲ 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 ಇಲ್ಲ, ಅವಳು ಪರ್ಫೆಕ್ಟ್ ಇದ್ದಾಳೆ. ಯಾರಿಗಾದ್ರೂ ಡಿಕ್ಕಿ ನಾವು ಬಿಟ್ಕೊಡಲ್ಲ, ನಮ್ಮ ಸೊಸೆ ನಾವು ಬಿಟ್ಕೊಡಲ್ಲ, ಅವಳೇ ಪರ್ಫೆಕ್ಟ್.
ಓಕೆ ಮೇಡಮ್, ಹೇಳ್ತಿದ್ರಿ ತಾವು ಏನೋ ನಿಮ್ಮ ಪ್ರೊಫೆಷನ್ ಬಗ್ಗೆ ಹೇಳಿದ್ರಿ, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ನನ್ನ ತಂದೆ ಹೆಸರು ಶ್ರೀಧರ್ ಅಂತ ಹೇಳ್ಬಿಟ್ಟು, ನನ್ನ ತಾಯಿ ಹೆಸರು ಸುಧಾ ಅಂತ. ನನಗೊಬ್ಬ ತಮ್ಮ ಇದ್ದಾನೆ, ಸ್ಪಂದನ್ ಅಂತ, ಸಾಫ್ಟ್ವೇರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಿದ್ದಾನೆ. ನಾನು ಮದುವೆ ಮಾಡಿಕೊಟ್ಟಿದ್ದು ಶಿವಮೊಗ್ಗಕ್ಕೆ, ಬಸವನಗುಡಿ. ನನ್ನ ಹಸ್ಬೆಂಡ್ ರಾಹುಲ್ ಅಂತ ಅಂದ್ಬಿಟ್ಟು. ಈಗಷ್ಟೇ ನನಗೊಂದು ಪುಟ್ಟ ಮಗು ಆಗಿದೆ, 6 months ಓಲ್ಡ್ ಬೇಬಿಗೆ. ನೇಮು ಮೋಹಕ್ ಅಂತ ಅಂದ್ಬಿಟ್ಟು. ಸಂತೋಷ ಮ್ಯಾಮ್. ಓಕೆ, ನೀವು ಅಂದ್ರೆ ಲೆಕ್ಕದಲ್ಲಿ ಗಂಡನ ಮನೆ ತವ್ರ ಮನೆ ಶಿವಮೊಗ್ಗನೇ. ಹೌದು, 5 minutes ಅಷ್ಟೇ. ಸೊ ಆಲ್ಮೋಸ್ಟ್ ಅನ್ಕೊಂಡೆ ನಾನು ಮನೆಗೆ ಬರ್ತಾ ಒಂದಿನೋ ಕಂಪ್ಲೀಟ್ ಆಗಿ ಹಚ್ಚ ಹಸಿರಿದೆ ಅಪ್ಪ, ಆರಾಮಾಗಿರ್ಬೋದಪ್ಪ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ವೀಕ್ಷಕರಿಗೆ. ಎಷ್ಟು ಖುಷಿ ಅನ್ಸುತ್ತೆ ಬೇಸಿಕಲಿ, ನೀವು ಇಲ್ಲೇ ಇರ್ತೀರಿ ಯಾವಾಗ್ಲೂ ಜೀವನ, ಇಂತಹ ಪ್ರಕೃತಿ ಮಧ್ಯೆ ಇರುವಂತದ್ದು ಮನಸ್ಸಿಗೆ ಎಷ್ಟು ಮುದ ಕೊಡುತ್ತೆ. ತುಂಬಾ ರಿಲ್ಯಾಕ್ಸ್ ಇರುತ್ತೆ ಸರ್. ತುಂಬ ಏನಾದ್ರು ಬೇಜಾರಾದಾಗ ಆ ತೋಟದ ಮಧ್ಯೆ ನಾವು ಕೂತಾಗ, ಅಥವಾ ಒಂಥರ ಏನೋ ಇಬ್ರು ವಾಕಿಂಗ್ ಹೋಗ್ತೀವಿ ಸಾಯಂಕಾಲದೊತ್ತು, ಆವಾಗ ಆ ತೋಟಗಳಲ್ಲೆಲ್ಲ ನೋಡ್ತಾ ಇದ್ರೆ ಇವರು ಬರ್ತಾರೆ, ನಮ್ಮ ಬೀಗರು ಬರ್ತಾರೆ ಜೊತೆಲಿ, ಎಲ್ಲರ ಜೊತೆಲಿ ವಾಕಿಂಗ್ ಮಾಡಿದಾಗ ಅದ್ರ ಖುಷಿನೇ ಬೇರೆ. ಮತ್ತು ಸಾಯಂಕಾಲದೊತ್ತು ರಾತ್ರಿ ಇದ್ರ ಮೇಲೆ ತಯಾರಿಸಿ ಮೇಲೆ ಹೋಗಿ ಊಟ ಮಾಡೋದು, ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬ ಎಂಜಾಯ್ ಮಾಡ್ತೀವಿ ಬೆಳದಿಂಗ್ಳ ಊಟ. ಖಂಡಿತ ಎಲ್ಲ ತುಂಬ ಎಂಜಾಯ್ ಮಾಡ್ತೀವಿ. ನಮ್ಮನ್ನು ಕರೀರಿ. ಖಂಡಿತ ಸರ್, ಖಂಡಿತ ಮಾಡ್ಕೊಡ್ತೀವಿ. ಓಕೆ, ಸೊ ಈಗ ಒಂದು ಕ್ವೆಶನ್ ಕೇಳ್ತೀನಿ ನಿಮಗೆ. ಅಂದರೆ ಸಾಮಾನ್ಯವಾಗಿ ಅತ್ತೆ ಸೊಸೆ ಮಧ್ಯೆ ಎಲ್ಲಿ ಜಗಳ ಸಾಮಾನ್ಯವಾಗಿ ಬರ್ತಿರುತ್ತೋ ಅದನ್ನ ಆದರೂ ಬರ್ದೇನೆ, ಜಗಳ ಆಡ್ದೇನೆ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಒಂದು ಪ್ರಶ್ನೆ ಕೇಳೋಣ. ಓಕೆ ವೀಕ್ಷಕರು, ಈಗ ಸೊಸೆದು ಗಂಡನ ಮನೆಯೂ ಇದೆ ಊರೇ, ತವ್ರ ಮನೆಯೂ ಇದೆ ಊರೇ. ಸಾಮಾನ್ಯವಾಗಿ ಅತ್ತೆ ಸೊಸೆ ಮಧ್ಯೆ ಎಲ್ಲಿ ಜಗಳಗಳು ಬರುತ್ತಲ್ವಾ, ಅದನ್ನು ನೀವು ಬದಿಗೊತ್ತಿ ಅದನ್ನು ನೀವು ಏನೋ ನೆಗ್ಲೆಕ್ಟ್ ಮಾಡಿ ಸಂಬಂಧ ಮುಖ್ಯ ಅಂತ ಸಾಕ್ತಿರ್ತೀರಿ ಅಲ್ವಾ, ಅದೇ ಬಹಳ ದೊಡ್ಡ ವಿಷಯ ಆಗುತ್ತೆ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಗಂಡನ ಮನೆ ಮತ್ತು ತವ್ರ ಮನೆ ಎರಡು ಒಂದೇ ಆಗಿಬಿಟ್ರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಆರಾಮಾಗಿ ಯಾವಾಗ ಬೇಕಾದರೂ ಹೋಗಿ ಬರ್ಬೋದು ಮನೆಗೆ. ಏನೋ ಕಾರ್ ಬೇಕು ಅಂತಿಲ್ಲ, ಬಸ್ ಬೇಕು ಅಂತಿಲ್ಲ, ಜೊತೆಗೊಬ್ರು ಬೇಕು ಅಂತಿಲ್ಲ. ಇದು ಬಹಳ ಅಡ್ವಾಂಟೇಜು. ಬಟ್ ಡಿಸ್ಅಡ್ವಾಂಟೇಜು ಕೂಡ ಇದೆ. ಅಲ್ಲೇ ಜಗಳ ಬರೋದು ಅತ್ತೆ ಸೊಸೆ ಮಧ್ಯೆ. ಯಾವಾಗ ಕೇಳು ತವ್ರ ಮನೆ ಇರೋದೆ, ಬೆಳಗ್ಗೆ ಕೇಳು ತವ್ರ ಮನೇಲಿ ಇರೋದೆ, ವಾರಕ್ಕೆ 3 ಸರಿ ತವ್ರ ಮನೇಲಿ ಇರ್ತಾರೆ. ಇದೇ ವಿಷಯ ಅತ್ತೆಗೆ ಹೇಗಾಗೋಗಿರುತ್ತೆ ಅಂತಂದ್ರೆ, ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಯಾಕಾದ್ರೂ ನಾನು ಇದೇ ಊರಾಗ ಸೊಸೆ ಹುಡ್ಕನಪ್ಪ ಅನ್ನೋ ಥರ ಟೆನ್ಷನ್ ಆಗೋಗುತ್ತೆ. ಈ ವಿಷಯಕ್ಕೇನೆ ಜಗಳ ಶುರುವಾಗುತ್ತೆ. ಸೊ ಬನ್ನಿ ಅತ್ತೆನ ಕೇಳೋಣ, ಅತ್ತೆ ಇದನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ, ನಿಜವಾಗ್ಲೂ ಅವ್ರು ಹಾಗಿದ್ದಾರಾ ಅಥವಾ ಇಲ್ಲ ಅಂತಂದ್ರೂ ಏನು ಸಂದೇಶ ಕೊಡ್ತಾರೆ ಹೇಳಿ ಮೇಡಮ್. ಇಲ್ಲ ಆ ಥರ ಏನಿಲ್ಲ. ನಾವು ಒಂದೇ ಊರಲ್ಲಿ ಇದ್ರೂ ಆ ಮನೇನೂ ನನ್ನ ಮನೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ನನ್ನ ತಂಗಿ, ಯಾಕೆಂದ್ರೆ ನನ್ನ ಬೀಗರು ಅಂತ ನಾನು ಯಾವತ್ತೂ ಅನ್ಕೊಂಡಿರಲ್ಲ. ಯಾಕೆಂದರೆ ಅವಳು ನನ್ನ ಮಗಳು ಅಂತ ಅಂದ್ಕೊಂಡು ನಾನು ನಮ್ಮ ಮನೆಗೆ ಸೊಸೆಯಾಗಿ ತೊಗೊಂಬಂದಿದ್ದಕ್ಕೆ, ನನ್ನ ಬೀಗ ಅದೇನು ಸೊಸೆ ತಾಯಿ ಇದ್ದವರು ನನ್ನ ತಂಗಿನೋ ಅಥವಾ ಅಕ್ಕನೋ ಅದರಲ್ಲಿ ಒಂದಿರ್ತಾರೆ. ಹಂಗಾಗಿ ನಾನು ನನ್ನ ಅಕ್ಕನ ಮನೆಗೆ ಬರ್ತೀನಿ ಅಂತ ನನ್ನ ಸೊಸೆ ಜೊತೆ ನಾನು ಬಂದುಬಿಡ್ತೀನಿ, ಅವರು ಬಿಡಲ್ಲ, ಮಗಳ ಜೊತೆಗೆ ಅವರು ಬಂದುಬಿಡ್ತಾರೆ. ಹಂಗಾಗಿ ನಾವು ಸಂಬಂಧಿಗಳು ಈ ಥರ ಅಂತ ಯಾವತ್ತೂ ನಾವು ಅಂದ್ಕೊಂಡು ಇಲ್ಲ, ಮುಂದೇನೂ ಅನ್ಕೊಳ್ಳೋದು ಬೇಡ ಅಂತ ನಾನು ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಅವಳು ಮಗಳಾಗೇ ಇರಲಿ, ಇವ್ರು ನನ್ನ ತಂಗಿಯಾಗೇ ಇರಲಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅತ್ತೆ ಇವತ್ತು ಅವ್ರ ಮನೆಗೆ ಹೋಗೋಣ ಅಂದ್ರೆ ನಡಿಗೆ ನಾನು ಬರ್ತೀನಿ ನಡಿ, ಏನು ಮಾಡ್ತಾರೆ ಕೇಳೋ, ನಾವು ಅಲ್ಲೇ ಹೋಗಿ ಕತ್ತರಿಸ್ಕೊಂಬರೋಣ ಅಂತ. ನಾವು ಹಸ್ಬೆಂಡಿಗೂ ವೇಟ್ ಮಾಡಲ್ಲ, ನಾನು ಅಮ್ಮನೆ ಕಾರ್ ತಗೊಂಡು ಬಂದ್ಬಿಡ್ತೀವಿ, ಎಲ್ಲ ಹೋಗೋದಾದ್ರೂ ಇಬ್ಬರೇ ಹೋಗಿ. ಹೌದಾ? ಸೊ ಅವ್ರು ಫ್ರೀ ಆಗಿರ್ತಾರೆ ಹಾಗಿದ್ರೆ? ಅವರು ಫ್ರೀ. ಓಕೆ, ಅವ್ರಿಗೆ ಫ್ರೀ ಬಿಟ್ಟು ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ಯಾವತ್ತು ಆಗಲೇ ಸುಮಾರು ವರ್ಷ ಆಯಿತು, 2 ವರ್ಷ ಆಯ್ತು ಮದುವೆ ಆಗಿ. ಅದಕ್ಕಿಂತ ಮುಂಚೆನೂ ನಮಗೆ ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಇತ್ತು. ಹಂಗಾಗಿ ತುಂಬ ಖುಷಿಯಾಗಿದ್ದೀವಿ. ನಾವು ಬೀಗರು ಅಂತ ಅವರು ಇಲ್ಲ, ಅವರು ನನ್ನನ್ನು ಬೀಗರು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಏನೇ ಮಾತು ಬಂದ್ರು ನಾವು ಬಿಡಮ್ಮ, ಅಕ್ಕ ತಂಗಿಯರಾದ್ರೆ ಜಗಳ ಮಾಡಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಬರೋಣ ಬಾಮ್ಮ ಅಂತೀವಿ. ಅತ್ತೆ ಸೊಸೆ ಅಂತ ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ. ನಾನು ಏನಾರು ಅಂತೀನಿ, ಪಾಪ ಅದು ಏನು ಅನ್ಕೊಳ, ನಮ್ಮಮ್ಮ ಅಂದ್ರೆ ನಾನು ಇರಲ್ವಮ್ಮ, ಇರ್ತೀನಿ ಬಿಡಮ್ಮ, ನೀ ಅನ್ಕೊಂಡು ಹೋಗಮ್ಮ ಅಂತ ಹೋಗ್ತಿರ್ತಾಳೆ ಅವಳು. ಏನೊಂದು ಮೆಸೇಜ್ ಕೊಡ್ತೀರಿ ಸಮಾಜಕ್ಕೆ? ಅಂದ್ರೆ ಈ ಕಾರಣಕ್ಕೇನೆ ಎಷ್ಟೊಂದು ಮನೆಗಳಲ್ಲಿ ಮುಖ್ಯವಾಗಿ ಅತ್ತೆ ಸೊಸೆ ಮಧ್ಯೆ ಜಗಳಗಳನ್ನೇ ಈ ಕಾರಣಕ್ಕೆ ಆಗ್ತಿರುತ್ತೆ. ಆ ಸಮಯದಲ್ಲಿ ಅತ್ತೆ ಆದವ್ರು ಹೇಗೆ ನಿಭಾಯಿಸ್ಬೇಕು ಅಂತೀರಿ? ಖಂಡಿತ ಅತ್ತೆಯಾಗಿ ನಾವು ತಗೊಂಡ್ರೆ ಖಂಡಿತ ಅದನ್ನು ಯಾವಾಗಲೂ ಎಲ್ಲರೂ ಅದನ್ನು ಜಗಳ ಅಂತ ಬಂದೇ ಬರುತ್ತೆ, ಇಲ್ಲ ಅಂತಿಲ್ಲ. ಅದನ್ನೇ ನಾವು ಮಗಳಾಗಿ ಅವಳನ್ನು ತಗೊಂಡಾಗ, ನನ್ನ ಮಗಳನ್ನ ಹೆಂಗೆ ನೋಡ್ಕೋತೀವಿ ಆ ಥರ ಒಂದು ಮಾತು ಬರುತ್ತೆ. ಹೋಗುತ್ತೆ ಫಸ್ಟೇ ನಾವು ಮಾತಾಡ್ಕೋಬೋದು, ಪುಟ್ಟೋ ನೀನು ಹಿಂಗಿರಮ್ಮ. ನಾನು ಅವಳು ಇದುವರೆಗೂ ಸಿಂಚನ ಅಂತ ಹೆಸರು ಕರೆದೇ ಇಲ್ಲ, ನನಗೆ ಗೊತ್ತಿರಂಗೆ ಚಿನ್ನಿ ಪುಟ್ಟಿ ಅಂತಲೇ ಕರೆಯೋದು ನಾನು. ಹಂಗಾಗಿ ನಾವು ಯಾವತ್ತೂ ಜನಗಳಿಗೆ ಏನಂತೀನಿ ಅಂದರೆ, ಯಾವತ್ತೂ ಸೊಸೆನ ಸೊಸೆ ಥರ ನೋಡಬೇಡಿ, ಮಗಳ ಥರ ನೋಡಿ. ಮಗಳ ಥರ ನೋಡಿದಾಗ ನಿಮಗೆ ಅವಳಿಗೆ ಏನಾಗುತ್ತೆ, ಅಮ್ಮನ ಥರ ಅವಳಿಗೂ ಭಾವನೆ ಬರುತ್ತೆ. ಅಮ್ಮನ ಹೆಂಗೆ ನೋಡ್ಕೋಬೇಕು, ಅವಳು ಅವರಮ್ಮನ ಹೆಂಗೆ ನೋಡ್ಕೊಂಡಿರ್ತಾಳೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ನೋಡ್ಕೋತಾಳೆ. ಬಿಡು, ನನ್ನ ಗಂಡನ ತಾಯಿಯಲ್ಲ ಇದು, ನನಗೆ ಅಮ್ಮ ಅಂತೇಳಿ ನೋಡ್ಕೋತಾಳೆ. ಹಂಗಾಗಿ ನನ್ನ ಸೊಸೆ ಅದರಲ್ಲಿ ಮಾತ್ರ ಎತ್ತಿದ ಕೈ, ಮುದ್ದಿನ ಸೊಸೆ ಅಂದರೆ ಅವಳೆ ಗ್ರೇಟ್. ಸೂಪರ್. ಸೊ ನಾನ್ ಸ್ಟಾಪ್ ಸೊಸೆ ಬಗ್ಗೆ ಗುಣಗಾನ ನಾನ್ ಸ್ಟಾಪ್. ಖಂಡಿತ ಖಂಡಿತ ನಾನು ಮಾತ್ರ ಬಿಟ್ಕೊಡಲ್ಲ. ಯಾವತ್ತು ಯಾರು ಹೇಳಿದ್ರು, ಬೇರೆಯವ್ರು ಬಂದು ನನ್ನ ಸೊಸೆ ನಿನ್ನ ಸೊಸೆ ಕೆಟ್ಟವಳು ಅಂದ್ರೆ ಬೇಕಾದ್ರೆ ನಿನ್ನ ಸೊಸೆ ನೀನು ತಿದ್ದುಕೊಳ್ಳಮ್ಮ, ನನ್ನ ಸೊಸೆ ಯಾವತ್ತಿದ್ರು ಒಳ್ಳೊಳ್ಳೆ ಅಂತ ನಾನು ಸೂಪರ್. ಆ್ಯಕ್ಚುಲಿ ಅದು ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ನಾನು ಹೆಂಗೆ ಒಂದು ಮಾತು ಬೈದ್ರು ಅನ್ನಿಸ್ಕೊಂತೀನೋ, ನಿಮ್ಮ ಅತ್ತೆ ಹೇಳಿದ್ರು ಹಾಗೆ ಇರಬೇಕು. ಈಗ ಅಮ್ಮ ಮನೇಲಿ ಲೇಟಾಗಿ ಎದ್ರೆ ಯಾಕೆ ಎಷ್ಟೊತ್ತಾದರೂ ಎದ್ದಿಲ್ಲ ಅಂತ ಹೇಳಲ್ವಾ, ಅದೇ ಥರ ಅಬ್ವಿಯಸ್ಲಿ ಹೇಳ್ತಾರೆ. ನಾನು ಹೇಳ್ಬೇಕಂದ್ರೆ ಅಲ್ಲೇ 8 ಗಂಟೆ ಆದರೂ ನಮ್ಮ ಅತ್ತೆ ಇವತ್ತಿನ ತನಕನೂ ಒಂದು ದಿನನೂ 7 ಅಂತ ಏಳ್ಸೇ ಇಲ್ಲ. 9 ಗಂಟೆ 10 ಗಂಟೆ ತನಕ ಮಲಗಿದ್ರು
ಒಂದು ದಿನನೂ ಹೇಳು ಅಂದಿಲ್ಲ ಅವ್ರು ನನಗೆ. ಫೈನ್. ಸೊ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡೋದಾದ್ರೆ ಓಕೆ, ತವ್ರ ಮನೆ ಗಂಡನ ಮನೆ ಯಾವಾಗ್ಲೂ ಯಾವಾಗ್ಲೂ ಅಲ್ಲೇ ಹೋಗಿರುವಂತ ತವ್ರ ಮನೆಯಲ್ಲಿ ಈ ಕಾರಣ ಜಗಳ ಬರ್ತಾ ಇರುತ್ತೆ. ಸೊ ಒಬ್ಬ ಸೊಸೆಯಾಗಿ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಿ? ಆಕ್ಚುಲಿ ಅವ್ರು ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ನನಗೆ, ಸ್ಯಾಟರ್ಡೆ ಸಂಡೇ ವರ್ಕಿಗೆ ಹೋಗೋದ್ರಿಂದ ಸ್ಯಾಟರ್ಡೆ ಸಂಡೇ ಬಂದ ತಕ್ಷಣ ನೀನು ಅಮ್ಮನ ಮನೆಗೆ ಹೋಗಿ ಆರಾಮಾಗಿದ್ದಿ ಬಾ ಅಂತ ಅಂದ್ಬಿಟ್ಟು ಮುಂಚೆನೇ ಹೇಳ್ಬಿಟ್ಟಿದ್ದಾರೆ. ಹಂಗ ಕಾಲೇಜ್ ಮುಗಿಸ್ ಬಂದ ತಕ್ಷಣ ಸ್ಯಾಟರ್ಡೆ ಬರ್ತೀನಿ, ಬಿಟ್ಟು ಹೋಗ್ತಾರೆ. ಮಂಡೇ ಮಾರ್ನಿಂಗ್ ನನ್ನ ತಮ್ಮ ಹೋಗಿ ಬಿಡ್ತಾನೆ. ಹಂಗಾಗಿ ನನಗೇನು ಇಲ್ಲ. ಹೇಗೆ ನಾವು ನಮ್ಮ ಅಮ್ಮನ ಅಮ್ಮ ಅನ್ಕೊಂತೀವೋ ಅದೇ ತರ ಹೋಗೋ ಮನೇಲಿ ಅತ್ತೇನೋ ಏನೋ ಒಂದು ಮಾತು ಹೇಳಿದ್ರು ಅಯ್ಯೋ ನನ್ನ ಅತ್ತೆ ನನಗೆ ಹೇಳ್ತಾ ಇದ್ದಾರೆ ಆ ಥರ ಅನ್ಕೊಳ್ದೆ, ನಮ್ಮ ಮನೇಲಿ ನಮ್ಮ ಅಮ್ಮ ಹೇಳಲ್ವಾ ಇವರು ಹಂಗೆ ಅಮ್ಮ ಅಲ್ವಾ ಅನ್ಕೊಂಡ್ರೆ ಯಾವ ಮನೇಲೂ ಅತ್ತೆ ಸೊಸೆ ಜಗಳ ಆಗಲ್ಲ. ನಾನು ನಮ್ಮ ಅಮ್ಮಂಗೂ ಅದೇ ಹೇಳ್ತಾ ಇರ್ತೀನಿ. ಈಗ ಮುಂದೆ ನನ್ನ ತಮ್ಮನ ಮದುವೆ ಇರೋದ್ರಿಂದ ಮಮ್ಮಿ ನಾನೇನಾರು ಅಂದ್ರೆ ಹೆಂಗ್ ನೀನು ಸಿಟ್ಟು ಮಾಡ್ಕೊಳ್ಳಲ್ವೋ ಅದೇ ತರ ನಿಂಗೆ ಸೊಸೆ ಬಂದಾಗ ಏನು ಗಲಾಟೆ ಮಾಡಬಾರ್ದು, ಏನು ಹೇಳ್ಬಾರ್ದು ಅಂತ ನನ್ನ ಅಮ್ಮಂಗೂ ನಾನು ಅದೇ ಹೇಳ್ಕೊಡ್ತೀನಿ. ಇವಾಗಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹೌದು, ಅಮ್ಮನೂ ಈಗಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು ಹಾಗಾದ್ರೆ? ಸೊಸೆ ಆದವ್ರು ಈ ರೀತಿ ಅಂದ್ರೆ ಒಂದೇ ಊರಲ್ಲಿದ್ದು ಗಂಡನ ಮನೆ ತವ್ರ ಮನೆ ಆಗಿ ಅತ್ತೆ ಸೊಸೆ ಮಧ್ಯೆ ಜಗಳ ಎಷ್ಟೋ ಆಗ್ತಾ ಇದಾವೆ ಈಗ. ಹೌದೌದು. ಒಬ್ಬ ಸೊಸೆಯಾಗಿ ನೀವು ಒಂದು ಸಂದೇಶ ಹೇಳೋದಾ? ಮೇಜರ್ ಆಗಿ ಏನು ಅಂದ್ರೆ ಈಗೋ ಇಶ್ಯೂಸೇ ಬಂದೇ ಬರುತ್ತೆ. ಅವ್ರು ಹೇಳಿದ್ ಯಾಕೆ ನಾನು ಕೇಳಬೇಕು, ಇವ್ರು ಹೇಳಿದ್ ಯಾಕೆ ನಾನು ಕೇಳಬೇಕು. ಆ ಈಗೋ ಇಶ್ಯೂ ಬಿಟ್ವಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮನೇಲಿ ಅಮ್ಮ ಮಗಳು ಹೇಗಿರ್ತೀವೋ ಅತ್ತೆ ಸೊಸೆನೂ ಕೂಡ ಹಾಗೆ ಇರ್ಬೋದು. ಈಗೋ ಅನ್ನೋದು ಬಿಡ್ಬೋದು. ಅವ್ರು ದೊಡ್ಡವ್ರು ಒಂದು ಮಾತು ಹೇಳ್ತಾರೆ ಬಿಡ್ತಾರೆ, ಅದನ್ನ ತಗೊಳ್ಳೋದು ನಮ್ಮಲ್ಲಿರುತ್ತೆ. ಆ್ಯಕ್ಚುಲಿ ಎಲ್ಲರಿಗೂ ನಾನು ಅದೇ ಹೇಳೋದು, ಈಗೋ ಬೇಡ, ಅವ್ರು ದೊಡ್ಡವರು ಹೇಳ್ತಾರ ಹೇಳಿಸ್ಕೊಳ್ಳೋಣ ಅಷ್ಟೇ, ಏನೂ ಆಗಲ್ಲ. ಈಗ ಅಮ್ಮ ಹೇಳಿದ್ರೆ ಕೇಳಲ್ವಾ, ಅದೇ ಥರ. ಹೆಂಗಿರುತ್ತೆ ನಿಮ್ಮ ಮನೇಲಿ ದಿನಚರಿ ನಿಮ್ಮ ಅತ್ತೆ ಅವ್ರದ್ದು? ಬಿಕಾಸ್ ಅವ್ರು ಸಿಕ್ಕಾಪಟ್ಟೆ ಎನರ್ಜಿ ಜಾಸ್ತಿ ಇದೆ. ಹೌದೌದು, ಅವ್ರು ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್. 5 o'clock ಎದ್ರು ಅಂದ್ರೆ ನೈಟ್ 11 o'clock ತನಕ ಮಲ್ಗಲ್ಲ. 5 ಎದ್ದು ಯೋಗಕ್ಕೆ ಹೋಗ್ತಾರೆ, 7:15 ರಿಟರ್ನ್ ಆಗ್ತಾರೆ. 7:15 ಬಂದ ತಕ್ಷಣ ಅವಾಗಿನ್ನು ನಾನು ಹೇಳ್ತಾ ಇರ್ತೀನಿ. ಬಂದ ತಕ್ಷಣ ಕಾಫಿ ಮಾಡ್ಕೊಡ್ತಾರೆ, ಅವರೇ ಮಾಡ್ಕೊಡ್ತಾರೆ. ಹೌದೌದು, ಕಾಫಿ ಮಾಡ್ಕೊಡ್ತಾರೆ. ಕಾಫಿ ಕುಡಿದ್ಬಿಟ್ಟು ನಾನು ಒಂಚೂರು ಸ್ಯಾರಿ ಗಿರಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಹೋಗಿ ತಿಂಡಿ ಮಾಡ್ತಾರೆ. ತಿಂಡಿ ಒಂದ್ಸಲ ತಿನ್ನಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಅವರು ತಿನ್ನಿಸ್ತಾರೆ, ನನ್ನ ಹಸ್ಬೆಂಡು ತಿನ್ನಿಸ್ತಾರೆ, ಅತ್ತೆನೂ ತಿನ್ನಿಸ್ತಾರೆ. ಮಗುನ ಹೆಂಗ್ ಸ್ಕೂಲಿಗೆ ರೆಡಿ ಮಾಡ್ತಾರೋ ಅದೇ ಥರ ಬಾಕ್ಸಿಗೆ ಹಾಕಿ ವಾಟರ್ ಬಾಟಲಿಗೆ ನೀರು ತುಂಬಿಸಿ ಅದನ್ನೆಲ್ಲ ತೆಗೆದು ಬ್ಯಾಗಿಗೆ ಹಾಕಿ, ನಾನು ನಮ್ಮ ಮನೇಲಿ ಮಮ್ಮಿಗೆ ಬಂದರೂ ಹೇಳ್ತಾ ಇರ್ತೀನಿ, ನೀನು ಇನ್ನೂ ಮಾಡ್ತಾ ಇದೆಯಾ, ನಮ್ಮ ಮನೇಲಾಗಿದ್ರೆ ಇಷ್ಟೊತ್ತಿಗೆ ಬ್ಯಾಗಿಗೆ ಹಾಕಿ ಗಾಡಿ ಎಲ್ಲ ಹೊರಗಿಟ್ಟು ರೆಡಿ ಮಾಡಿ ಕೊಟ್ಟಿರೋರು ಅಂತ ನಮ್ಮ ಅಮ್ಮಂಗೂ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ಹಂಗೆ ತುಂಬ ಆ್ಯಕ್ಟಿವ್ ಎನರ್ಜೆಟಿಕ್. ಆಮೇಲೆ ಕಾಲೇಜಿಗೆ ಹೋದ್ಮೇಲೆ ಮತ್ತೆ ಈವ್ನಿಂಗ್ ಬಂದ ತಕ್ಷಣ ಡಿಕಾಕ್ಷನ್ ಹಾಕಿ ರೆಡಿ ಇಟ್ಕೊಂಡಿರ್ತಾರೆ ಕಾಫಿ. ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಕೊಡ್ತಾರೆ. ಕಾಫಿ ಕುಡಿದು ಮತ್ತೆ ರೆಸ್ಟ್ ಮಾಡೋದಷ್ಟೇ, ಏನೂ ಒಂದು ಕೆಲಸ ಅನ್ನೋದಿಲ್ಲ. ಜಗಳ ಅನ್ನೋ ಪದಕ್ಕೆ ಎಲ್ಲಿದೆ ಜಾಗನೇ ಇಲ್ಲ, ಎಲ್ಲ ಮತ್ತನೇ ಆಕ್ಯುಪೈ ಮಾಡ್ಬಿಟ್ಟಿದ್ದಾರೆ ಕೇರ್ ಮಾಡೋದ್ರಲ್ಲಿ. ನೋ ವೇ, ಜಗಳ ಬರಕ್ಕೆ ಚಾನ್ಸೇ ಇಲ್ಲ. ಖಂಡಿತ ಕೊಡಲ್ಲ. ನಾನು ಅವ್ಳಿಗೆ ಹೇಳಿದ್ದೀನಿ, ಈ ಕ್ಷಣ ಇನ್ನೂ 10-15 ವರ್ಷ ನಾನೇ ಮಾಡ್ತೀನಿ, ಆಮೇಲೆ ನಾನು ಯಾವಾಗ ಮಲ್ಕೋತೀನಿ ಅನ್ಸತ್ತೆ ಪುಟ್ಟ, ಅವತ್ತು ನೀನು ನನ್ನ ನೋಡ್ಕೋ ಸಾಕು, ಅಲ್ಲಿ ತನಕ ನೀನೇನು ಮಾಡಿಕೊಡ್ದು ಅಂತಾನೆ ಹೇಳಿದ್ದೀನಿ. ಬಿಡಿ ಆ ರೀತಿ ಬರೋದೇ ಬೇಡ ಅಲ್ವಾ? ಅದಂತೌದು. ಬಹಳ ಸಂತೋಷಮಾ, ಇದೇ ಇರಬೇಕು. ಅತ್ತೆ ಸೊಸೆ ಮಧ್ಯೆ ಇರುವಂತಹ ಹೊಂದಾಣಿಕೆ ಇದೆಯಲ್ವಾ, ಅದು ಬರೀ ಅವರಿಬ್ಬರ ಮಧ್ಯೆ ಇರೋದಿಲ್ಲ, ಅದು ಪರೋಕ್ಷವಾಗಿ ಇಡೀ ಮನೆಯ ಸದಸ್ಯರೇನಿದಾರಲ್ವಾ ಅವರ ಸಂಬಂಧದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರುತ್ತೆ. ಅವರಿಬ್ರು ಚೆನ್ನಾಗಿದ್ಬಿಟ್ರೆ ನೋಡಿ ಮನೇಲಿ ಎಲ್ಲರೂ ಹ್ಯಾಪಿಯೋ ಹ್ಯಾಪಿ. ಅದೇ ಅವ್ರು ಜಗಳ ಆಡಿದ್ದಾರೆ ಅಂದ್ರೆ ಉತ್ತರ ಮನೆ ಅನ್ನೋದು ಅಶಾಂತಿಯಿಂದ ತುಂಬಿಬಿಟ್ಟಿರುತ್ತೆ. ಬನ್ನಿ ಮಾತಾಡ್ತಾ ಹೋಗೋಣ. ಇನ್ನಷ್ಟಿದೆ, ಮುಖ್ಯವಾಗಿ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಇದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅದನ್ನು ನೋಡೋಣ. ಸೊ ಒಂದೀಗ ಪುಟ್ಟ ವಿರಾಮದ ನಂತರ ಆಟ ಹಾಡು ಎಲ್ಲವೂ ಇದೆ ಮುಂದಿನ ಹಂತದಲ್ಲಿ. ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ನಮಸ್ಕಾರ ತಮಗೆ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಮೋಜಿನ ಆಟ. ಸೊ ಇವತ್ತಿನ ಮೋಜಿನ ಆಟ ನಮ್ಮ ಎಲ್ಲ ಹಳೆ ನೆನಪುಗಳನ್ನೇ ತರುತ್ತೆ ಖಂಡಿತವಾಗ್ಲೂ ಅಂತ ಹೇಳ್ಬೋದು. ಏನಾಟ ಅಂತ ಗೊತ್ತಾ ಇವತ್ತು ಅಲ್ವಾ? ಇದೆಲ್ಲ ನೋಡಿದ್ರೆ ನೀವೇ ಹೇಳ್ಬೋದು ಏನಿದು ಅಲ್ವಾ? ನಾವೆಲ್ಲ ಹಳೆ ದಿನಗಳನ್ನ ನೆನಪು ಮಾಡುತ್ತೆ ಅದು. ಇದು ಇಂಪಾರ್ಟೆಂಟ್. ಏನಿದು? ಬಚ್ಚ. ಓಕೆ ಅಲ್ವಾ? ಸೊ ಈಗ 4 ಮನೆಗಳಿದೆ. ಓಕೆ, 4 ಮನೆಗಳನ್ನು ನೀವು ಪೂರ್ತಿಯಾಗಿ ಮಾಡಬೇಕು. ಎಲ್ಲಾದರೂ ತಪ್ಪಾಯಿತು ಅಂತಂದರೆ, ಬಿಕಾಸ್ ಎಲ್ರಿಗೂ ಆಟ ಗೊತ್ತಿದೆ ಗುಂಟೆಪಿಲ್ಲೆ. ಓಕೆ, ವಾಪಸ್ ಬರುವಾಗ ಯಾವುದೇ ಲೈನಲ್ಲಿ ಮೇಲೆ ಬಿದ್ದರೆ ಅಥವಾ ಮಿಸ್ ಆಗಿ ಹೊರಗಡೆ ಹೋಯ್ತು ಅಂದರೆ ಅದು ಔಟ್ ಅಂತಲೇ ಲೆಕ್ಕ. ಒಂದಾದ ನಂತರ ನೀವು ಮನೇನ ಕವರ್ ಮಾಡಬೇಕು. ಸೊ 4 ಮನೆ ಕವರ್ ಮಾಡಬೇಕು. ಓಕೆ, ಸೊ ಫಸ್ಟ್ ಅತ್ತೆಯಿಂದ ಶುರು ಮಾಡೋಣ. ನೋಡೋಣ, ಸ್ವಲ್ಪ ಆ ಕಡೆಗೆ. ಎಸ್, ಓಕೆ, ಫೈನ್. ಒಂದು ನಿಮಿಷ, ಅತ್ತೆ ಏನು ಹಿಂಗೆ ರೆಡಿ ಆಗ್ತಿದ್ದಾರೆ ಸೊಸೆ? ಓಕೆ, ಕಂಕಣಬದ್ಧರಾಗಿದ್ದೀರಾ? ಗೆಲ್ಬೇಕು. ಅದನ್ನ ಅವಳಿಗೆ ಬಿಟ್ಕೊಳ್ಳೋಣ ಅಂತಿದ್ದೀನಿ, ಆದ್ರೂ ಟ್ರೈ ಮಾಡ್ತೀನಿ ಒಂದ್ಸರಿ. ಓಕೆ, ಫೈನ್, ಸ್ಟಾರ್ಟ್. ಓಕೆ, ಓಕೆ, ನಿಧಾನ.
ಇಲ್ಲ 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 ಓಕೆ ಓಕೆ ಫೈನ್, ಬೇಗ ಎರಡನೇ ಮನೆ. ಓಕೆ ಓಕೆ ಎಲ್ಲಾಯ್ತು ಇಲ್ಲ ಇರ್ಲಿ ಇರ್ಲಿ ಪರಲ್ಲ, ಮುಂದಕ್ಕೆ ತಳ್ಳಿ ನೀವು ಒಂದನ್ನ ಅದು ರೆಫರೆನ್ಸ್ ತಗೋತೀನಿ. ಅತ್ತೆ ಔಟ್. ಸೊ ಔಟ್ ಆಗಿದ್ದಾರೆ ಅತ್ತೆ. ಸೊ ನೀವು ಎರಡನೇ ಮನೆಗೆ ಔಟ್ ಆಗಿದ್ದೀರಾ. ಓಕೆ, ಸೊ ನೋಡೋಣ ಸೊಸೆ ಹೆಂಗೆ ಆಡ್ತಾರೆ ಅಂತ. ನಾನು 4 ಮನೆನೂ ಕವರ್ ಮಾಡ್ತಾರೇನೋ ಅತ್ತೆ ಅಂತ ಅನ್ಕೊಂಡೆ. ಫೈನ್, ಸ್ಟಾರ್ಟ್ ಮಾಡಿ ನೀವೀಗ. ಒಂದು ನಿಮಿಷ ಪೊಸಿಷನ್ ತಗೊಳ್ಳಿ ಸರ್, ಕಟ್ಟಿ ಒಂದು ಸಾರಿ. ಫೈನ್, ಓಕೆ ಓಕೆ ಎಸ್ ಆಗಿದೆ ಒಂದೇ ಮನೆ. ನೋಡೋಣ ಎರಡನೇ ಮನೆಗೆ. ಅದು ಅವರ ಸ್ಟ್ರಾಟಜಿ. ಓಕೆ ಎಸ್ ಜೋಕೆ ಜೋಕೆ ಎಸ್ ಸೊಸೆನು ಔಟ್ ಆಗಿದ್ದಾರೆ. ಸೊ ಆಬ್ವಿಯಸ್ಲಿ ನಾವು ಪಾಯಿಂಟ್ ಇವ್ರಿಗೆ ಅಂತ ಕೊಡೋದು ಕಷ್ಟ ಇಲ್ಲಿ. ಅವರು ಒಂದು ಮನೇಲಿ ನಿಂತಿದ್ರು, ಹಂಗಾಗಿ ನಾವು ಎರಡನೇ ಮನೆಗೆ ಸಿ ಗೇಮ್ ರೂಲ್ಸ್ ಏನು, ಮನೆಯಿಂದ ಪೂರ್ತಿ ಆಚೆ ಹೋಗ್ಬೇಕು, ಅದ್ರ ಮೇಲೆ ಕಾಲಿಡಬೇಕು ಅಲ್ವಾ. ಸೊ ಒಂದೇ ಮನೆ 2 ನೀಟಾಗಿ ಕ್ರಾಸ್ ಮಾಡಿದ್ರು, ಎರಡನೇ ಮನೆಗೆ ಆಗಿಲ್ಲ. ಬಟ್ ಏನು ಅಂತಂದ್ರೆ ಏನೋ ಈ ನಮಗೆ ಹಳೆ ನೆನಪುಗಳು ಬರುತ್ತಲ್ಲ, ಅದೇ ಖುಷಿ ಇಲ್ಲಿ. ಸೊ ಹಾಗಾಗಿ ನಾನು ಇಬ್ಬರಲ್ಲೂ ವಿನ್ ಅಂತ ಮಾಡಲ್ಲ. ಓಕೆ, ಇಬ್ರು ಲೂಸರ್ಸೇ. ಬಟ್ ಸಾಮ್ಯತೆ ಏನು ಅಂದ್ರೆ ಇಬ್ರು ಎರಡನೇ ಮನೇಲೆ ಔಟ್ ಆಗಿದ್ದಾರೆ. ಸೊ ಈಗ ಇಬ್ರು ಸೋತಿದ್ದೀರಾ, ಯಾರು ಗೆದ್ದಿಲ್ಲ, ಅದು ಎರಡನೇ ಮನೆಗೆ ಸೋತಿದ್ದೀರಾ. ಸೊ ಹೀಗೂ ಮಾಡೋಣ, ಇನ್ನೊಂದು ರೌಂಡ್ ಕೊಡೋಣ. ಯಾಕೆಂತ ಆಗಿದೆ, ಯಾರು ಗೆಲ್ತಾರೆ ನೋಡೋಣ. ಓಕೆನಾ? ಸೊ ಮತ್ತೆ ನಿಮ್ಮಿಂದನೇ ಸರ್ದಿ ಶುರುವಾಗಲಿ. ಓಕೆ, ಶೋರ್, ರೆಡಿ ಅಲ್ವಾ? ಓಕೆ ಅತ್ತೆ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ಟಚ್ ಆಗಿದೆ. ನೆಕ್ಸ್ಟ್. ಬಟ್ ಅಲ್ಲಿ ಒಂದು ಮೈನಸ್ ಪಾಯಿಂಟ್ ಇದೆ ನಿಮ್ದು, ನೆನಪಿರಲಿ. ಓಕೆ ಎಸ್ ಎಸ್ ಓಕೆ ನಿಧಾನ. ಟಚ್ ಆಗಿಲ್ಲ, ನೋಡಿದೆ ನಾನು, ಟಚ್ ಆಗಿಲ್ಲ ಅದು. ಸೊ ಅಲ್ಲಿಗೆ ಮತ್ತೆ ಎರಡನೇ ಮನೆಗೆ ಔಟ್ ಆಗಿದ್ದಾರೆ ಅತ್ತೆ. ಯಾಕೋ ನಿಮ್ಗೆ ಎರಡನೇ ಮನೆಗೂ ನಿಮ್ಗೆ ಆಗ್ಬರ್ತಾ ಇಲ್ಲ. ಓಕೆ, ಸೊ ನಿಮ್ಮ ಸರ್ದಿ ಈಗ ಶುರು ಮಾಡಿ ಮ್ಯಾಮ್. ಓಕೆ ಒಂದನೇ ಮನೆಯನ್ನು ದಾಟಿ ಬಿಡ್ತಾರೆ, ಎರಡನೇ ಮನೇಲಿ ಯಾಕೋ ಗಾಡಿ ಬೇಗ. ಓಕೆ ಎಸ್ ಎಸ್ ಮೂರನೇ ಮನೆ ನೋಡೋಣ ಇವಾಗ. ಇಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಆಡ್ಲಿ ನೋಡೋಣ. ಓಕೆ ಔಟ್. ಸೊ ಮೂರನೇ ಮನೆ ಆಡುವಾಗ ಮುಂದಕ್ಕೆ ತಳ್ಳುವಾಗ ಬಚ್ಚ ಗೆರೆ ಮೇಲೆ ಇದೆ, ಹಾಗಾಗಿ ಔಟ್ ಆಗಿದ್ದೀರಾ. ಬಟ್ ಎರಡನೇ ಮನೆ ಅಂತೂ ಪೂರ್ತಿ ಮಾಡಿದ್ದಾರೆ. ಸೊ ಅಲ್ಲಿಗೆ ಕೊಟ್ಟಂತ ಕೊನೆ ಅವಕಾಶನ ಸೊಸೆ ಉಪಯೋಗಿಸ್ಕೊಂಡು ಗೆದ್ದಿದ್ದಾರೆ. ಚಪ್ಪಾಳೆ. ಸೊ ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶನೇ ಅದು. ನಾವು ಯಾವಾಗಲೂ ಹೇಳುವಂತೆ ಚಿಕ್ಕ ಚಿಕ್ಕ ಸಮಯ ಏನು ಸಿಗುತ್ತಲ್ವಾ, ಈ ರೀತಿ ಚಿಕ್ಕ ಚಿಕ್ಕ ಆಟಗಳನ್ನೇ ಆಡಿ ಬಹಳ ದೊಡ್ಡ ಖುಷಿ ಕೊಡುತ್ತೆ. ಅದು ಅತ್ತೆ ಸೊಸೆ ಆದರೂ ಸರಿನೇ, ಮನೇಲಿ ಯಾರ ಜೊತೆಗಾದರೂ ಸರಿನೇ, ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ ಅದು. ಇದಾಗಿತ್ತು ಸ್ಮಾರ್ಟ್ ಮೋಜಿನ ಆಟ. ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಇದೆ, ಎಷ್ಟು ಚೆನ್ನಾಗಿ ಹಾಡ್ತಾರೆ ಅದನ್ನು ನೋಡೋಣ. ಓಕೆ, ಸೊ ಒಂದು ಚಿಕ್ಕ ವಿರಾಮ. ಈಗ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಮುಂದಿನ ಹಂತದಲ್ಲಿರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್. ಎಷ್ಟು ಸ್ಮಾರ್ಟಾಗಿ ಮಾತಾಡ್ತಾ ಇದ್ದಾರೆ ಅತ್ತೆ ಸೊಸೆ, ಆಟ ಆಡಿದ್ರು ಅಲ್ವಾ? ಹಾಡು ಕೂಡ ಏನು ಕಡಿಮೆ ಇಲ್ಲ, ಚೆನ್ನಾಗಿ ಹಾಡ್ತಾರೆ.
ಅಲ್ವಾ? ಸೊ ಏನಪ್ಪಾ ಅಂತಂದ್ರೆ 3 ಹಾಡುಗಳ ಚರಣಗಳನ್ನ ನಾನು ಹಾಡ್ತೇನೆ ಒಂದಾದ ನಂತರ ಒಂದು. ನೀವು ಅದ್ರ ಯಾವ್ದೋ ಹಾಡು ಅಂತ ಗೆಸ್ ಮಾಡಿ ಪಲ್ಲವಿಯಿಂದ ಶುರು ಮಾಡಬೇಕು, ಹಾಡಬೇಕು. ಇಬ್ಬರೊಟ್ಟಿಗೆ ಹೇಳ್ಬೇಕಾ? ಹೌದು. ಈಗ ನೀವು ಗೆಸ್ ಮಾಡಿದ್ರೆ ಅಫ್ಕೋರ್ಸ್ ಎಲ್ಲರೂ ಸೇರಿ ಹಾಡೋಣ, ನೀವು ಗೆಸ್ ಮಾಡಿದ್ರೆ ಎಲ್ಲರೂ ಸೇರಿ ಹಾಡೋಣ. ಬಟ್ ಯಾರು ಗೆಸ್ ಮಾಡಿರ್ತಾರೋ ಅವ್ರಿಗೆ ಪಾಯಿಂಟ್ ಇರುತ್ತೆ. ಓಕೆನಾ? ಶೋರ ಹಾಗಾದ್ರೆ? ಓಕೆ. ಸ್ವಲ್ಪ ಹೇಳಿ ಸೊಸೆಗೆ, ನಾನೇ ಕಣ ಗೆಲ್ಲೋದು ಅಂತ. ಸೊಸೆಗೆ ಗೆದ್ರು ನಂಗೆ ಖುಷಿನೇ. ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ನೋಡದೆ ಇದ್ದರು ಪ್ರೀತಿಸೋ ಇಬ್ಬರು, ನೋಡೋರ ಕಣ್ಣಲ್ಲಿ ಏನೇನೋ ಹಾಡು ಹುಚ್ಚರು, ದೂರಾನೇ ಆರಂಭ ಸೇರೋದೆ ಅಂತಿಮ, ಅಲ್ಲಿವರೆಗೂ ಯಾರು ಈ ಹುಚ್ಚು ಪ್ರೀತಿ ಮೆಚ್ಚರು. ಯಾವ ಸಾಂಗ್ ಅದು? ಬರ್ತದೆ ಟ್ರೈ ಮಾಡಿ. ಪತ್ರದ ಮೂಲಕ ನೀವು ಪ್ರೇಮ ಕಥೆ ಹೇಳಿದಂತ ಸಿನಿಮಾ ಇದು. ಸಿಕ್ತಾ? ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರಲೇ, ಓದಮ್ಮ ನನ್ನ ಓಲೆ ಹೃದಯ ಬಾವಲೀಲೆ, ಕಲ್ಪನೆಯೇ ಹೆಣ್ಣಾಗಿದೆ ಕನಸುಗಳೇ ಹಾಡಾಗಿದೆ, ಯಾರೇ ನೀನು ಚೆಲುವೆ ಅಂದಿದೆ, ಕುಶಲವೇ ಕ್ಷೇಮವೇ. ವೆರಿ ನೈಸ್. ಸೊಸೆಗೆ ಸಿಕ್ತು ಪಾಯಿಂಟ್ ಅಂತೂ. ಹೇಳಿದಾರೆ ಅವತ್ತಾದ್ರೆ ನಿಮ್ಮ ಯಜಮಾನ್ ರೀತಿ ಕುಶಲವೇ ಹೇಳಿದಾರೆ. ಬೇರೆ ಸಾಂಗ್ಸ್ ಹೇಳಿದಾರೆ, ಅವ್ರು ಈ ಸಾಂಗ್ಸ್ ಅಲ್ಲ ನೋಡಿ. ನೀವು ಹಿಂಗೆಲ್ಲ ಅತ್ತೆ ಮುಂದೆ ಹೇಳ್ಕೊಡುದು. ಇಲ್ಲ ಒಟ್ಟಿಗೆ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಹೌದಾ? ಓಕೆ. ಸೊ ಮೊದಲನೇ ಪಾಯಿಂಟ್ ನಿಮಗೆ ಸಿಕ್ಕಿದೆ. ಈಗ ಅತ್ತೆ ಗೆಲ್ತಾರ ನೋಡೋಣ ಮುಂದಿನ ಹಂತದಲ್ಲಿ. ಎರಡನೇ ಹಾಡಿನ ಆಚರಣ ಈ ರೀತಿಯಾಗಿದೆ, ಕೇಳಿಸ್ಕೊಳ್ಳಿ. ಶಾಸ್ತ್ರೋಕ್ತ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನೇ ತಂದಂತೆ ನೋಡಣ್ಣ, ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಎಂತ ಸಂಭ್ರಮ ಮನೆ ತುಂಬಾ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ, ಆಹ ಎಂತ ಸಂಗಮ ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ, ಶಾಸ್ತ್ರೋಕ್ತ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ, ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಅಂತೂ ಅತ್ತೆ ಪಾಯಿಂಟೇ ಬರ್ಲಿಲ್ವಲ್ಲಣ್ಣ. ಓಕೆ, ಸೊಸೆಗೆ ಬಂದಿದೆಯಲ್ಲ 2 ಪಾಯಿಂಟ್ ಸಿಕ್ಕಿದೆ. ಬನ್ನಿ ಒಂದು ಚಪ್ಪಾಳೆ ಸೊಸೆಗೆ. ನೋಡೋಣ ಮೂರನೇ ಸಾಂಗ್ ಅದು ನೀವು ಪ್ರಯತ್ನ ಮಾಡ್ತೀರಾ ಅಂತ. ಓಕೆ, ಸೊ ಮೂರನೇ ಹಾಡಿನ ಚರಣ ಈ ರೀತಿಯಾಗಿದೆ. ದೊರೆಯಂಗೆ ಬಂದೆನಿ ಜನಜಾತ್ರೆ ನಡುವೆ, ಕಣ್ಣಲ್ಲೇ ತೊಡಿಸಿದೆನಿ ಮುತ್ತಿನ ಒಡವೆ. ಸಿಗ್ತಿದ್ಯಾ ಏನಾದ್ರು? ಗೊತ್ತಾಗ್ತಿದ್ಯಾ? ಸಿಗ್ಲಿಲ್ವಾ? ಜನುಮಾದ ನೋಡಿ ಅಲ್ಲಿ ಒಂದೇ ಲೈನ್ ಹೇಳಿದ್ರು. ಎಸ್, ಜನುಮಾದ ಜೋಡಿ ನೀನು ಕನಕ ಕನಕ, ಹುಡುಗನ ಪ್ರಾಣ ನೀನು ಕೊನೆಯ ತನಕ, ಸುವಿಸುವಾಲಿ ಬಾಲೆ ಕುಸುಮ ಸಿರಿಗಂಧ ಮಾಲೆ, ಸುವಿಸುವಾಲಿ ಬಾಲೆ ಕುಸುಮ ಸಿರಿಗಂಧ ಮಾಲೆ, ಸುವಿ 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 ಸುವಾಲೆ. ಜನಮಾದ ಜೋಡಿ ಅವ್ರಿಗೆ ಬರಲಿ ಅಂತ ಬಿಟ್ಟಿದ್ದೀನಿ. ನೋಡ್ದ ಅತ್ತೆ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ. ಅತ್ತೆಗೆ ಸಾಂಗ್ ಗೊತ್ತಿಲ್ಲ, ಗೆಸ್ ಮಾಡಕ್ ಬಂದಿಲ್ಲ. ಇಲ್ಲ ಗೊತ್ತಿತ್ತು, ಆಕ್ಚುಲಿ ಅವರಿಗೆ ಹೇಳಲಿಲ್ಲ ಅವರು. ಹೌದಾ? ಅವಳೆ ಗೆಲ್ಲಿ ಅಂತ ಅಲ್ವಾ? ನಮ್ದೆಲ್ಲ ಆಗೋಯ್ತು. ಈಗ ಏನಿದ್ರು ಅವರೇ ಮುಂದೆ ಬರ್ಬೇಕು. ಅದಕ್ಕೆ ಆಗ್ಲಿ ಅಪ್ಪ, ಅದೇ ಖುಷಿ ಅದೇ ಸಂತಸ ಯಾವಾಗ್ಲೂ ಇರಲಿ, ನಾವು ಅದನ್ನೇ ಕೇಳ್ಕೊತೀವಿ. ಎನಿವೇಸ್ 3 ಪಾಯಿಂಟ್ ನೀವೇ ತಗೊಂಡಿದ್ದೀರಾ. ಒನ್ಸ್ ಅಗೇನ್ ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಹಾಡನ್ನು ಹಾಡಿ ಯಾವಾಗಲೂ ಕೂಡ ಅಷ್ಟೇ ಸಮಯ ಸಿಕ್ಕಾಗ ಒಂದಷ್ಟು ಗುನುಗಿ ಮನಸ್ಸು ಭಾರಿ ಹಗರಾಗತ್ತೆ, ಸಮಾಧಾನ ಕೊಡುತ್ತೆ, ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ. ಎಲ್ಲಾದರೂ ನೋಡಿದ್ದೀರಾ ಅತ್ತೆ ಸೊಸೆ ಹಿಂಗೆ ಕೂತ್ಕೊಂಡು ಹಾಡೋದನ್ನ? ನಿಮ್ಮ ಮನೇಲಿ ಸಾಧ್ಯ ಆಗುತ್ತೆ ಆ ಥರ ಮಾಡಿ. ಸೊ ಇನ್ನೊಂದು ವಿಷಯ ಏನು ಗೊತ್ತಾ ವೀಕ್ಷಕರೇ, ಯಾವಾಗಲೂ ನಾವು ನಮ್ಮ ಎಲ್ಲ ಸಂಬಂಧಗಳು ಕೂಡ ಚೆನ್ನಾಗಿರ್ಬೇಕಲ್ವ, ನಾವು ಹಿಂಗೆ ಇರಬೇಕಲ್ವಪ್ಪ, ಮಾದರಿ ಥರ ಇರಬೇಕಲ್ವ ಅನ್ಕೋತೀವಿ. ಆದರೆ ಅದಷ್ಟು ಸುಲಭನಾ? ಇಲ್ಲ. ಆದರೆ ಸಲಹೆಗಳನ್ನು ನೀವು ತಿಳ್ಕೊಂಡು ಪಾಲಿಸಿದ್ದೇ ಆದರೆ ಖಂಡಿತ ಸುಲಭ ಅದು. ಅದಕ್ಕೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಹಾಗಾದರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಇಂದಿನ ನಮ್ಮ ಸ್ಮಾರ್ಟ್ ಸೊಸೆಯಂದಿರಿಗೆ ನನ್ನ ಒಂದು ಸಲಹೆ.
ನಮಗೆ ಸಿಟ್ಟು ಬಂದಾಗ ಹೇಗೆಲ್ಲ ವರ್ತಿಸ್ತೀವಲ್ವ, ಯೋಚನೆ ಮಾಡಿದ್ದೀರಾ ನೀವು? ಆ ಒಂದು ಮಾತು ಆ ಸಂಬಂಧವನ್ನೇ ಹಾಳು ಮಾಡುತ್ತೆ. ಸೊ ಈ ಸಿಟ್ಟು ಅನ್ನೋದು ಏನಕ್ಕೆ ಬರುತ್ತೆ? ಇವಾಗ ಅತ್ತೆ ಸೊಸೆ ಜಗಳ ಆಡ್ತಾ ಇದ್ದಾಗ ಇಬ್ಬರು ತುಂಬ ಒಬ್ರಿಗೊಬ್ರು ಅರ್ಚಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ. ಆದರೆ ಆ ಸಮಯದಲ್ಲಿ ಒಬ್ಬರು ಸಮಾಧಾನ ತಗೊಂಡು ಯಾಕೆ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ, ಇವ್ರ ಆಲೋಚನೆಗಳು ಏನಿರಬಹುದು, ನಾನಿದ್ದಕ್ಕೆ ಏನು ಮಾಡಬಹುದು, ಅವ್ರಿಗೇನಾದ್ರು ನೋವಾಗಿದೆಯಾ, ಬೇಜಾರಾಗಿದೆಯಾ ಅಂತ 1-2 ಸೆಕೆಂಡ್ ಯೋಚನೆ ಮಾಡೋದ್ರಿಂದ ಆ ಸಂಬಂಧಗಳು ಹಾಳಾಗಲ್ಲ. ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಏನು? ನಮ್ಮ ಭಾವನೆಯಂತೆ ಬೇರೆಯವರಿಗೂ ಭಾವನೆ ಇರುತ್ತೆ. ಆ ಭಾವನೆಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅದರ ಬದಲು ನಾವು ಮಾತಿಗೆ ಮಾತು ಕೊಡ್ತಾ ಇದ್ದರೆ ಎಲ್ಲಿಗೂ ಮುಗಿಯದ ಕತೆ ಆಗುತ್ತೆ. ಸೊ ನಿಮ್ಮ ಫ್ಯಾಮಿಲಿನಲ್ಲೂ ಈ ಥರ ಆಗ್ತಾಯಿದ್ರೆ ಖಂಡಿತ ಕೂತ್ಕೊಂಡು ಏನಾಗ್ತಾ ಇರ್ಬೋದು ಅವ್ರ ಹತ್ರ, ಅವರ ಆಲೋಚನೆಗಳೇನು ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. 1 ಸೆಕೆಂಡ್ ಯೋಚನೆ ಮಾಡಿದಾಗ ಈ ದೊಡ್ಡ ಜಗಳವನ್ನು ತಪ್ಪಿಸಬಹುದು. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಅದನ್ನ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ನಾವು ಅದನ್ನು ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಭಾಗವಹಿಸಿದ್ರು. ಏನಿದು ಒಂಥರ ನನಗೆ ಸೊಸೆ ಹೀಗೆ ಇರಬೇಕು ಅನ್ನೋ ಥರ ಮಾಡಿಸ್ದಂಗೆ ಆಗಿಬಿಟ್ಟಿದೆ ಅಲ್ವಾ? ಅಷ್ಟೊಂದು ಅನ್ಯೋನ್ಯತೆ ಕಾಣಿಸ್ತಾ ಇದೆ ಅವರಲ್ಲಿ. ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕಲ್ವ ನಮಗೆ. ಅವರ ಅನಿಸಿಕೆ ಏನು ಅಂತ ಕೇಳೋಣ ಬನ್ನಿ. ಮ್ಯಾಮ್ ಹೇಳಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನ್ನಿಸ್ತು ತಮಗೆ? ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಚಂದನ ಟಿ ವಿಯಲ್ಲಿ ಬಂದಿದ್ದು ನಮಗೊಂಥರ ಖುಷಿ ಆಯಿತು. ಬಟ್ ಇವಾಗ ನಾವಿಬ್ಬರು ಹಾಡು ಹೇಳಿದ್ದಾಗಲಿ ಇದಾಗಲಿ ನೀವು ಕೊಟ್ಟಿರೋ ಪ್ರೋಗ್ರಾಮ್ಸ್ ಒಂದೊಂದು ಇದಾಗಿದ್ದು, ನಾವಿಬ್ಬರು ಜೊತೆಲಿ ಕೂತ್ಕೊಂಡು ಮಾಮೂಲಿ ಹೇಳೋದು ಬೇರೆ ಥರ. ಈ ಥರ ಒಂದು ಅಲ್ಲಿಂದ ಟಿ ವಿ ಇದರಿಂದ ಬಂದು ನಮಗೆ ಕೊಟ್ಟು ತುಂಬ ಖುಷಿ ಕೊಟ್ರಿ. ತುಂಬ ಚೆನ್ನಾಗಿತ್ತು ಹಾಡು. ನನ್ನ ಸೊಸೆ ತುಂಬ ಚೆನ್ನಾಗಿ ಹೇಳಿದ್ಲು. ಹಾಗಾಗಿ ಆಟಗಳು ತುಂಬ ಚೆನ್ನಾಗಿತ್ತು. ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಓಕೆ ಮ್ಯಾಮ್, ಹೇಳಿ ಈ ಕಾನ್ಸೆಪ್ಟ್ ಬಗ್ಗೆ, ಅಂದರೆ ಸ್ಮಾರ್ಟ್ ಸೊಸೆಂದ್ರು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಏನು ಹೇಳ್ತೀರಿ ತಾವು? ಇದ್ರ ಬಗ್ಗೆ ಹೇಳಬೇಕಂದ್ರೆ, ಅತ್ತೆ ಸೊಸೆ ಅನ್ನೋದು ಯಾವಾಗಲೂ ಬೇರೆ ಬೇರೆ ಅಂದ್ಕೊಂಡಿರ್ತಾರೆ ಸಾಮಾನ್ಯ ಎಲ್ಲರೂ. ಸೊಸೆ ಬಂದ ತಕ್ಷಣ ಅವಳಿಗೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ ಕೆಲವರಿಗೆ. ಅತ್ತೆಗಳಿಗೆ ನಾನೇ ಗ್ರೇಟು, ನನ್ನ ಸೊಸೆನ ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋ ಥರ ಇರುತ್ತೆ. ಎಲ್ಲ ಅತ್ತೆಗಳಿಗೂ ಸಾಮಾನ್ಯ. ಯಾಕೆಂದರೆ ನನ್ನ ಮಗನ ನಾನು 30-35 ವರ್ಷ ಬೆಳೆಸಿರ್ತೀವಿ. ಹಾಗಾಗಿ ಆ ಸೊಸೆನ ಬಂದ ತಕ್ಷಣ ಅವಳಿಗೆ ಕಟ್ ಮಾಡಬೇಕು, ಅವಳಿಗೆ ಇದು ಮಾಡಬಾರ್ದು, ನನ್ನ ಮಗನ ಇದು ಮಾಡಬೇಕು ಅದು ಮಾಡಬೇಕು ಅನ್ನೋದು ಇರುತ್ತೆ. ಅದೆಲ್ಲ ಬಿಟ್ಟು ಅವಳನ್ನ ಮಗಳ ಥರ ಟ್ರೀಟ್ ಮಾಡಿದ್ರೆ, ಎಲ್ಲ ಅತ್ತೆಗಳು ಮಗಳಿಗಿಂತ ಹೆಚ್ಚಾಗಿ ಸೊಸೆ ನೋಡಿಕೊಂಡ್ರೆ ಎಲ್ಲ ಅತ್ತೆಗಳಿಗೂ ಯಾವತ್ತೂ ಕೊನೆಯ ತನಕನೂ ಅವ್ರಿಗೆ ಸುಖ ಯಾವತ್ತೂ ಇದ್ದಿದ್ದೆ. ಅವ್ರಿಗೆ ಯಾವತ್ತೂ ಮನೇಲಿ ನಿಷ್ಠೂರ ಆಗೋದಾಗಲಿ ಜಗಳ ಬರೋದಾಗಲಿ ಯಾವತ್ತೂ ಯಾವ ಮಕ್ಕಳ ಜೊತೆ ಇರೋಕ್ಕಾಗಲ್ಲ. ಓಕೆ, ತುಂಬ ಸಂತೋಷ ಮ್ಯಾಮ್. ಬನ್ನಿ, ಹಾಗಿದ್ರೆ ಸೊಸೆ ಏನು ಹೇಳ್ತಾರೆ ಕೇಳೋಣ. ಹೇಳಿ ಮೇಡಮ್, ನಿಮ್ಮ ಅನಿಸಿಕೆ. ಆ್ಯಕ್ಚುಲಿ ನಾನು ನೋಡ್ದಂಗೆ ಎಲ್ಲ ಶೋಗಳು ಒಂದು ಮಕ್ಳಿಗೆ ಇರ್ತಾ ಇತ್ತು, ಇಲ್ಲ 21-25 ಇಯರ್ಸ್ ಇರೋರಿಗೆ ಇರ್ತಾ ಇತ್ತು, ಇಲ್ಲ ಕಪಲ್ ಶೋ ಗಂಡ ಹೆಂಡತಿಗೆ ಇರ್ತಾ ಇತ್ತು. ಇದು ಫಸ್ಟ್ ಟೈಮ್ ಅತ್ತೆ ಸೊಸೆಗಂತಾನೆ ಮಾಡಿರೋ ಶೋ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಅದಕ್ಕೆ ಚಂದನದವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಅತ್ತೆ ಸೊಸೆಗಂತಾನೆ ಸ್ಪೆಷಲಾಗಿ ಡಿಸೈನ್ ಮಾಡಿರೋದಕ್ಕೆ. ಹೇಳಬೇಕಂದ್ರೆ ಅತ್ತೆ ಸೊಸೆ ಚೆನ್ನಾಗಿದ್ರೇ ಮನೆ ಚೆನ್ನಾಗಿರೋದು. ಅವರಿಗೆ ಗೇಮ್ ಇಲ್ಲ, ಯಾವುದು ಶೋಗಳೇ ಇಲ್ಲ ಅಂತಂದರೆ ಹೇಗೆ ಬೇರೆಯವ್ರ ಅತ್ತೆ ಸೊಸೆ ಹೆಂಗಿರಬೇಕು ಅಂತ ತೋರಿಸ್ಕೊಡೋಕೆ ಶೋನೇ ಇಲ್ಲ ಅಂತಂದರೆ ಈ ಶೋ ಆ್ಯಕ್ಚುಲಿ ಅದೊಂದು ತುಂಬ ಅಡ್ವಾಂಟೇಜ್ ಆಯಿತು ಶೋ. ಮತ್ತು ನಾನು ನಮ್ಮ ಅತ್ತೆ ಹೆಂಗಿದಾರೋ ಅತ್ತೆ ಆದಮೇಲೂ ನಾನು ಹಾಗೆ ಇರಬೇಕು ಅಂತಂದ್ಬಿಟ್ಟು ನೋಡಿ ಕಲ್ತ್ಕೊಂಡೆ. ಪ್ಲಾನ್ ಮಾಡ್ಕೋತಿದ್ದೀರಾ? ಯಾಕಂದ್ರೆ ಗಂಡು ಮಗು ಇರೋದ್ರಿಂದ ಅಬ್ವಿಯಸ್ಲಿ ಅತ್ತೆ ಆಗೇ ಆಗ್ತೀವ. ಅವ್ರು ಹೆಂಗಿದಾರೋ ಹಂಗೆ ನಾವಿರ್ಬೇಕು. ಒಳ್ಳೆ ಅತ್ತೆ ಆಗೋದು ಅವಾಗ್ಲೇನೆ. ಗಂಡ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡ ಅಂದ್ರೆ ಅಮ್ಮ ಆಗಿ ನಾನು ಒಳ್ಳೆಯವಳಿದ್ದೀನಿ ಅಂತ ಅರ್ಥ. ಹಂಗೆ ವೆಲ್ ಪ್ಲಾನ್ಡ್ ಆಗಿದ್ದೀರಾ ನೀವು ನಿಮ್ಮ ಲೈಫಲ್ಲಿ ಅಂತ ಅನಿಸ್ತದೆ ನನಗೆ. ಇರ್ಬೇಕದು. ಅಂದ್ರೆ ಮನೆ ಚೆನ್ನಾಗಿರ್ಬೇಕು ಅಂತಂದ್ರೆ ಏನಪ್ಪ ಮಾಡಬೇಕು? ಕರೆಕ್ಟ್ ಅವ್ರು ಹೇಳಿದ ಅತ್ತೆ ಸೊಸೆ ಚೆನ್ನಾಗಿರ್ಬೇಕು. ಅತ್ತೆ ಸೊಸೆ ಚೆನ್ನಾಗಿರ್ಬೇಕು ಅಂತಂದ್ರೆ ಇನ್ನೂ ಅದಕ್ಕೆ ಚಿಕ್ಕ ಚಿಕ್ಕದ ಕೊಂಡಿಗಳಿರುತ್ತೆ, ಅವೆಲ್ಲ ಸರಿ ಮಾಡ್ತಾ ಹೋಗ್ಬಿಟ್ರೆ ಎಲ್ಲವೂ ಅದಷ್ಟು ಕಡೆ ಸರಿಯಾಗಿ ಹೋಗ್ಬಿಡುತ್ತೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇಬ್ಬರೂ, ಆ್ಯಂಡ್ ಕುಟುಂಬ ನಡೆಸ್ತಾ ಇದ್ದಾರೆ. ಬಹಳ ಸಂತೋಷ ತಮ್ಮಿಬ್ರಿಗೂ ಕೂಡ. ಆ್ಯಂಡ್ ವೀಕ್ಷಕರೇ, ಬನ್ನಿ, ಅವ್ರನ್ನ ಅಭಿನಂದಿಸುವಂಥ ಸಮಯ ಇದು. ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಂದ್ರು ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರವನ್ನು ಕೊಡೋದ್ರ ಮೂಲಕ ಅಭಿನಂದಿಸೋಣ. ಮೊದಲನೇದಾಗಿ ಅತ್ತೆ ಶ್ರೀಮತಿ ಉಮಾ ರವಿಶಂಕರ್ ಅವರು. ಮೇಡಮ್, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಅದೇ ರೀತಿ ಅವರ ಸೊಸೆ ಶ್ರೀಮತಿ ಸಿಂಚನಾ ರಾಹುಲ್ ಅವರು. ಮೇಡಮ್, ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಜೀವನ ಅನ್ನೋದೇ ಒಂದು ಚಕ್ಕಡಿ, ಗಂಡ ಹೆಂಡತಿ ಎರಡು ಚಕ್ರಗಳು ಅಂತ ಹೇಳ್ತಾ ಇದ್ರು.
ಈ ಕಾಲ ಹೇಗೆ ಬದಲಾಗ್ಬಿಟ್ಟಿದೆ ಅಂತಂದ್ರೆ, ಆದ್ರೆ ಈ ಚಕ್ರಗಳಿದೆಯಲ್ಲ, ಗಂಡ ಹೆಂಡತಿ ಬದಲಾಗಿ ಅತ್ತೆ ಸೊಸೆ ಆಗ್ಬಿಟ್ಟಿದ್ದಾರೆ. ಅವ್ರು ಚೆನ್ನಾಗಿದ್ಬಿಟ್ರೆ ಸಾಕು, ಇಡೀ ಕುಟುಂಬ ಚೆನ್ನಾಗಿರುತ್ತೆ ಅನ್ನೋ ರೀತಿಗೆ ಆಗೋಗಿದೆ ಅಲ್ವಾ? ಹಾಗಾಗಿನೇ ಅವರಿಬ್ರು ಚೆನ್ನಾಗಿದ್ಬಿಟ್ರೆ ಸಾಕು ಅನ್ನೋ ಈ ಕುಟುಂಬಗಳನ್ನು ನೋಡಿಯೇ ನಾವು ನಮ್ಮ ಸಂಬಂಧಗಳನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಅದೇ ಜೀವನ ಅಂತ ನಾವು ಭಾವಿಸಿ ಮುಂದೆ ನಡಿಬೇಕಾಗುತ್ತೆ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಯೋಚನೆ ಮಾಡ್ತಿರ್ತೀರಿ ಅಲ್ವಾ? ಅಗತ್ಯವಾಗಿ ಸಾಧ್ಯವಾಗಬಹುದದು. ನಿಮ್ಮ ಹೆಸರು, ಅತ್ತೆ ಸೊಸೆ ಇಬ್ಬರ ಹೆಸರು, ವಯಸ್ಸು, ಊರು, ದೂರವಾಣಿ ಸಂಖ್ಯೆ ಮತ್ತು ವಿಳಾಸ, ಹವ್ಯಾಸಗಳು, ಪರಿಚಯ ಏನಿದೆಯೋ ಇದೆಲ್ಲವನ್ನೂ ಸಂಕ್ಷಿಪ್ತವಾಗಿ ಬರೀಬೇಕಾಗುತ್ತೆ. ಇದರ ಜೊತೆಗೆ ಇಬ್ಬರು ಕೂಡ ಒಟ್ಟಿಗೆ ನಿಂತುಕೊಂಡು ತೆಗೆದುಕೊಂಡಿರುವಂಥ ಇತ್ತೀಚಿನ ಭಾವಚಿತ್ರ, ಇದಿಷ್ಟು ವಿವರಗಳನ್ನು ನೀವು ನಮಗೆ ಕಳಿಸ್ಬೇಕಾಗುತ್ತೆ. ಪತ್ರದ ಮೂಲಕ ನೀವು ತಲುಪಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006, ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ dd.smartsosseyandiru@gmail.com. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಬಂಧಗಳ ಬೆಸುಗೆಯ ಮಾತು, ಜೊತೆಗೆ ಪ್ರತಿ ಮನೆಯಲ್ಲೂ ಕೂಡ ಆಯಾ ಸಂಬಂಧಗಳ ನಿಲುವು ಬೇರೆ ಆಗಿರುತ್ತೆ, ಅಡಿಪಾಯ ಮಾತ್ರ ಅದೇ ಆಗಿರುತ್ತೆ. ಕುಟುಂಬ ಚೆನ್ನಾಗಿರ್ಬೇಕು ಅನ್ನುವಂಥದ್ದು. ಈ ರೀತಿ ವಿಷಯಗಳನ್ನು ಹೊತ್ತು ತರ್ತೀವಿ ಅಂತ ಹೇಳ್ತಾ, ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.